ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳನ್ನ ನೀವು ನೇರವಾಗಿ ಹತ್ರದಿಂದ ನೋಡಿರ್ತೀರಾ. ಅದ್ರ ಹೊರಗಡೆ ಜನರು ನೀವು ನೋಡಿರುವಂತಹ ರೀತಿ ಬೇರೆ ಆಗಿರುತ್ತೆ. ಹೊರಗಡೆ ಬಂದ ನಂತರ ಅಂದ್ರೆ ಈಗ ಸೋಷಿಯಲ್ ಮೀಡಿಯಾ ನೋಡಿರ್ಬೋದು ಅಥವಾ ಜನ ಮಾತಾಡಿರೋದನ್ನ ಕೇಳಿರ್ಬೋದು. ಯಾವ ವಿಷಯ ಒಂದು ಸರ್ಪ್ರೈಸಿಂಗ್ ಅಂತ ಅನಿಸ್ತು ನಿಮ್ಗೆ? ಆ್ಯಕ್ಚುಲಿ ಇನ್ನೂ ಸರ್ಪ್ರೈಸಿಂಗ್ ಇರಲಿಲ್ಲ. ಅಂದರೆ ನಮಗೆ ಅಲ್ಲಿಂದ ಏನು ಕಂಡಿತ್ತೋ ಅದೇ ಹೊರಗೂ ಕೂಡ ಕಂಡಿದೆ. ನಮಗೇನು ಓಕೆ ಹೀಗಾಗ್ತಿದೆ ಅಂತ ಅನಿಸಿತ್ತೋ ಅದೇ ಹೊರಗೂ ಕೂಡ ಸತ್ಯ ಆಗಿದೆ. ಸೊ ಹಾಗಾಗಿ ಸರ್ಪ್ರೈಸಿಂಗ್ ಎಲಿಮೆಂಟ್ ಯಾವುದೂ ಇರಲಿಲ್ಲ. ಓಕೆ, ಈಗ ಒಂದಷ್ಟು ತರಕಾರಿಗಳ ಹೆಸರನ್ನ ಹೇಳ್ತೀನಿ, ಅದ್ರ ಗುಣ ಹೇಳ್ತೀನಿ, ಬಿಗ್ ಬಾಸ್ ಮನೇಲಿ ಯಾರ್ಯಾರು ಅಂತ ಹೇಳಬೇಕು. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ಮೆಣಸಿನಕಾಯಿ ಯಾರು? ಮೆಣಸಿನಕಾಯ ಖಾರ. ಗುಣ ಅಶ್ವಿನಿ ಗೌಡ. ಬದನೆಕಾಯಿ ಯಾರು? ಅಂದ್ರೆ ಬುದ್ಧಿ ಇಲ್ದವರು ಅಂತ ಯೂಶುವಲಿ ಹೇಳ್ತೀವಿ. ಸುದಿ. ಹಾಗಲಕಾಯಿ ಯಾರು? ಕಹಿ. ಜಾನ್ವಿ. ಈರುಳ್ಳಿ ಯಾರು? ಅಂದ್ರೆ ಕಣ್ಣೀರ್ ಬರೆಸ್ತಾರೆ. ಕಣ್ಣೀರ್ ಬರೆಸ್ತಾರೆ. ಇವಾಗ ಹೋಗಿರೋ ರಘು ಅವರಾಗಿರಬಹುದು ಅಂತ ಅನ್ಸುತ್ತೆ ಇವತ್ತಿನ ಪ್ರೋಮೋ ಕಂಡ್ರೆ. ಆಲೂಗಡ್ಡೆ ಯಾರು? ಅಂದ್ರೆ ಎಲ್ಲಾ ಅಡುಗೆ ಜೊತೆನೂ ಒಂದು ಮಿಕ್ಸ್. ಅಭಿಷೇಕ್. ತೆಂಗಿನಕಾಯಿ ಯಾರು? ಅಂದ್ರೆ ಒಳಗಡೆಯಿಂದ ತುಂಬಾ ಸಾಫ್ಟ್. ಧನುಷ್. ನುಗ್ಗೆಕಾಯಿ ಯಾರು? ಅಂದ್ರೆ ಸ್ವಲ್ಪ ಡಬಲ್ ಮೀನಿಂಗ್ ಜೋಕ್ ಮಾತಾಡುವಂತದ್ದು. ಯಾರು ಮಾತಾಡಲ್ಲ. ಡಬಲ್ ಮೀನಿಂಗ್ ಜೋಕ್ ಯಾರು? ಶುಂಠಿ ಯಾರು? ಅಂದ್ರೆ ಕೆಲವರಿಗೆ ಇಷ್ಟ ಆಗಲ್ಲ. ಮಂಜು ಭಾಷಿಣಿ ಅವರ ಗುಣ ತುಂಬಾ ಒಳ್ಳೆಯದು. ಅವರಾಡೋ ಮಾತುಗಳು ನೇರ. ಆದರೆ ಇದು ಅಲ್ಲಿದ್ದಂಥ ಗಳಿಗೆ ಒಂದಷ್ಟು ಜನಕ್ಕೆ ಇಷ್ಟ ಆಗಲ್ಲ. ಅದು ಜಾನ್ವಿ ಆಗಿರಬಹುದು, ಅಶ್ವಿನಿ ಅವರಾಗಿರ್ಬೋದು, ಸುದಿ ಅವರಾಗಿರ್ಬೋದು, ಅವ್ರಿಗೆ ಇಷ್ಟ ಆಗಿಲ್ಲ. ಸೊ ಹಾಗಾಗಿ ಒಂದು ಮೆಡಿಸಿನಲ್ ಪ್ರಾಪರ್ಟಿ ಇದ್ದಂಥ ಶುಂಠಿ ಅಂದರೆ ಮಂಜು ಭಾಷಿಣಿ ಅಮ್ಮ. ಲಿಂಬು ಯಾರು? ಅಂದ್ರೆ ಹುಳಿ ಹಿಂಡುವಂಥದ್ದು. ಆ್ಯಕ್ಚುಲಿ ಜಾನ್ವಿನೇ ಆಗ್ಬೇಕು. ಅದನ್ನ ಹೇಳಿದ್ದಾರೆ ಅನ್ಸುತ್ತೆ ಒಂದು ಟಾಸ್ಕಲ್ಲೂ ಕೂಡ, ನಿಂಬೆಹಣ್ಣು ಜಾನ್ವಿ ಅಂತ. ಸೊ ಎಸ್. ಡಿಪ್ಲೊಮ್ಯಾಟಿಕ್ ಯಾರು? ಇವರು ಡಿಪ್ಲೊಮ್ಯಾಟಿಕ್ ಸತೀಶ್ ಅವರು. ತುಂಬಾ ಮ್ಯಾನಿಪುಲೇಟ್ ಮಾಡೋರು ಯಾರು? ತರಕಾರಿದಾಗೋಯ್ತಾ? ಆಯ್ತು. ಓಕೆ, ಸುದ್ದಿ. ಸುದ್ದಿ ಅವರು. ಸ್ಯಾಡಿಸ್ಟ್ ಯಾರು? ಸ್ಯಾಡಿಸ್ಟಿಕ್ ಪ್ಲೇಜರ್ ಇನ್ನ ಆ ಗುಣ ಯಾರು ತೋರಿಸಿಲ್ಲ. ಬಕೆಟ್ ಹಿಡಿಯೋರು ಯಾರು? ಸುದ್ದಿ. ಫಿಟ್ಟಿಂಗ್ ಇಡೋರು ಯಾರು? ಫಿಟ್ಟಿಂಗ್ ಇಡೋರು ಜಾನ್ವಿ. ಓಕೆ, ನಾನೇ ಎಲ್ಲ ನನ್ನಿಂದನೇ ಎಲ್ಲ ಅಂತ ಹೇಳೋರು ಯಾರು? ಗೌಡ. ಕ್ಲಾರಿಫೈ ಮಾಡ್ಬಿಡಿ. ನನ್ನ ಹೆಸರು ಅಶ್ವಿನಿ ಅಲ್ವಾ, ಅದಕ್ಕೆ ತಗೊಂಡ್ಲಿಲ್ಲ. ಅಶ್ವಿನಿ ಗೌಡ ಅವರು. ಈ ಕೆಲವರು ಸಲ ಅಂದ್ರೆ ಅಶ್ವಿನಿ ಅಂತ ನೀವ ಅವರ ಅಂತ ಎಲ್ಲ, ಅದಕ್ಕೆ ಅವರು ಆಶ್ ಅಂತ ತೊಂದರೆ ಆಗಿತ್ತಾ ಬಿಗ್ ಬಾಸ್ ಮನೇಲಿ? ನಾಟ್ ರಿಯಲಿ. ಅಂದ್ರೆ ಅವ್ರನ್ನ ಎಲ್ರು ಮೇಡಮ್ ಮಾ ಅಂತ ಕರಿತಾ ಇದ್ರು. ನನ್ನನ್ನ ಆಶ್ ಅಂತಾನೆ ಕರೀತಾರೆ. ಆಲ್ಮೋಸ್ಟ್ ಎಲ್ಲ ಕಾವ್ಸ್ ರ್ಯಾಶ್ ಆ ಥರನೇ ಕರಿತಿದ್ವಿ. ಸೊ ಹಾಗಾಗಿ ಕ್ಲಿಯರ್ಲಿ ಆಶ್ ಅನ್ನೋದು ಎಲ್ರಿಗೂ ರಿಜಿಸ್ಟರ್ ಆಗಿತ್ತು. ಹಾಗಾಗಿ ಏನೂ ಸಮಸ್ಯೆ ಆಗಿಲ್ಲ. ಇವತ್ತು ಬೆಳಗಿನ ಪ್ರೋಮೋವನ್ನ ನೋಡಿರ್ಬೋದು. ರಘು ಒಳಗಡೆ ಹೋಗಿರುವಂತದ್ದು, ಇನ್ನು ಇಬ್ರು ಸ್ಪರ್ಧಿಗಳು ಒಳಗಡೆ ಹೋಗಿರುವಂತದ್ದು. ಅಶ್ವಿನಿ ಗೌಡ ಅವರಿಗೆ ಸರಿಯಾಗಿ ಟಕ್ಕರ್ ಕೊಡುವಂತ ಸ್ಪರ್ಧಿಗಳು ಹೋಗಿದ್ದಾರೆ ಅಂತ ವೀಕ್ಷಕರು ಹೇಳ್ತಾ ಇದ್ದಾರೆ. ನೀವು ನೋಡಿದೀರಾ ಪ್ರೋಮೋನ? ಹೇಗ್ ಅನಿಸ್ತು? ರಘು ಅವರು ಒಳ್ಳೆ ಕಂಟೆಂಡರ್ ಫಾರ್ ಶೋರ್. ಹಾಗಿದ್ರೆ ಈಗ ಮುಂಚೆ ಕಂಟೆಂಡರ್ಸ್ ಇರ್ಲಿಲ್ವಾ ಅನ್ನೋದು ಪ್ರಶ್ನೆ ಬಂದ್ರೆ ಖಂಡಿತ ಇದ್ರು. ಆದ್ರೆ ಸಂದರ್ಭಗಳು ತುಂಬಾ ಡಿಫ್ರೆಂಟ್ ಆಗಿತ್ತು. ಜಂಟಿಯಾಗಿ ಪವರ್ ಇಲ್ಲದೆ, ಫ್ರೀಡಮ್ ಇಲ್ಲದೆ ನಾವು ಸ್ಟ್ರಗಲ್ ಮಾಡುವಾಗ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಲ್ಲಿ ಬಂಧಿ ಆದಾಗ ನಾವು ಆ ಗುಣಗಳನ್ನ ತೋರಿಸೋದಕ್ಕಾಗಲ್ಲ. ಸ್ಟ್ರೆಂತ್ನ ಸಪ್ರೆಸ್ ಮಾಡುವಂಥ ಟಾಸ್ಕ್ಗಳೇ ಕೊಡ್ತಾ ಇದ್ದಿದ್ದು. ಅಂದ್ರೆ ಬಗ್ಗಿ ಎಷ್ಟಾಗತ್ತೋ ಅಷ್ಟು ಬಗ್ಗಿ ಅನ್ನೋ ಟಾಸ್ಕ್ಗಳೇ ಕೊಡ್ತಾ ಇದ್ದಂಥದ್ದು. ಸೊ ಹಾಗಾಗಿ ಆಗ ಮುಂಚೆ ಇರ್ಲಿಲ್ವಾ ಅಂದ್ರೆ ಇಲ್ಲ, ಆಗ ಕೂಡ ಸೆಲೆಕ್ಟ್ ಮಾಡಿದ್ದು ಸ್ಟ್ರಾಂಗ್ ಕಂಟೆಂಡರ್ಸೇ. ಮಂಜು ಭಾಷಿಣಿ ಅವ್ರಿಗಿಂತ ಬೇಕಿತ್ತ? ಖಂಡಿತ ಇಲ್ಲ. ಬಟ್ ರಘು ಅವರು ಈಗ ಹೋಗಿರೋದ್ರಲ್ಲಿ ಬಹುಶಃ ಧನು ಒಬ್ಬರೇ ಸ್ಟ್ರಾಂಗ್ ಕಂಟೆಂಡರ್ ಅನ್ನೋ ಒಂದು ಮಾತಿತ್ತಲ್ಲ. ಫಿಸಿಕಲಿ ಅವ್ರಿಗೆ ಒಂದು ಚಾಲೆಂಜ್ ಆಗುತ್ತೆ, ಹುಡುಗರಿಗೆಲ್ಲ ಒಂದು ಚಾಲೆಂಜ್ ಆಗುತ್ತೆ. ಆ್ಯಂಡ್ ಅವರು ಅಶ್ವಿನಿ ಗೌಡ ಅವ್ರನ್ನ ಆಲ್ರೆಡಿ ರೀಡ್ ಮಾಡಿ ಅವ್ರಿಗೆ ಜನರ ಪ್ರತಿಕ್ರಿಯೆ ಹೇಗಿದೆ ಅಂತ ತಿಳ್ಕೊಂಡಿರೋದ್ರಿಂದ ಅವರು ಆರಾಮಾಗಿ ಅಶ್ವಿನಿ ಗೌಡ ಅವ್ರನ್ನ ಟ್ರಿಗರ್ ಮಾಡ್ಬೋದು, ಜಾನ್ವಿ ಅವ್ರನ್ನ ಟ್ರಿಗರ್ ಮಾಡ್ಬೋದು. ಅಲ್ಲಿ ಎಲ್ಲರನ್ನೂ ಅಂದರೆ ಆಟ ಆಡೋಕ್ಕೆ ಬಂದಿದ್ದೀರಾ ಗುರು, ಏನು ಮಾಡ್ತಿದ್ದೀರಾ ಅಂತ ಎಚ್ಚೆತ್ಸ್ಬೋದು. ಬಿಗ್ ಬಾಸ್ ಮನೇಲಿ ಕೆಲವೊಂದ್ಸಲ ನೀವು ಹೇಳಿದಂಗೆ ಟ್ರಿಗರ್ ಮಾಡೋರು ಇರ್ತಾರೆ.
ಕೆಲವೊಮ್ಮೆ ನಾವು ರಿಯಾಕ್ಟ್ ಮಾಡಬೇಕು, ಇನ್ನು ಕೆಲವೊಮ್ಮೆ ರಿಯಾಕ್ಟ್ ಮಾಡಬಾರ್ದು. ಆ ರಿಯಾಕ್ಟ್ ಮಾಡೋದು ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಹೊರಗಡೆ ನಮ್ಮ ವ್ಯಕ್ತಿತ್ವ ತುಂಬಾ ಸಮಸ್ಯೆ ಆಗ್ಬಿಡುತ್ತೆ. ಅದನ್ನ ಹ್ಯಾಂಡಲ್ ಮಾಡೋದು ಹೇಗೆ? ನಮಗೆ ಒಂದು ಲಿಮಿಟೇಷನ್ ಗೊತ್ತಿರುತ್ತೆ. ಈಗ ನಾವು ಜಗಳ ಆಗೇ ಆಗುತ್ತೆ ಆ ಮನೆಯಲ್ಲಿ. ಯಾವತ್ತೂ ಯಾರನ್ನೂ ಭೇಟಿ ಮಾಡಿದವರಲ್ಲ. ಅಷ್ಟೊಂದು ವ್ಯಕ್ತಿತ್ವಗಳು ಒಂದೇ ಮನೆಯಲ್ಲಿ ಇದ್ದಾಗ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಪ್ಲೈ ಆದಾಗ, ಬ್ರೇಕ್ ಆದಾಗ ಜಗಳಗಳು ಆಗೇ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಕಂಟೆಂಟ್ಗೋಸ್ಕರ ಟ್ರಿಗರ್ಸ್ ಕೂಡ ಮಾಡ್ತಾರೆ. ಸೊ ಹಾಗಾದಾಗ ಒಂದು ಲೆವೆಲ್ಲಿಗೆ ಜಗಳಗಳು ಓಕೆ. ಅದು ಯಾವಾಗ ತುಂಬ ಓವರ್ ಎಕ್ಸಾಜುರೇಷನ್ ಅಂತ ಅನ್ಸುತ್ತೆ ಅಲ್ಲಿ ನಿಲ್ಲಿಸ್ಬಿಡ್ಬೇಕು. ಅದರ್ವೈಸ್ ಕಂಟಿನ್ಯೂ ಮಾಡಿ ಮ್ಯಾನ್ ಹ್ಯಾಂಡ್ಲಿಂಗ್ ಆ್ಯಕ್ಚುಲ್ ಆಗಿ ಮಾಡಿದ್ರೆ ಆಗ ಅತಿರೇಕ ಆಗುತ್ತೆ. ಅದನ್ನು ಜನನೂ ಅಕ್ಸೆಪ್ಟ್ ಮಾಡಲ್ಲ. ಓಕೆ, ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಹೇಳಿ, 3 ವಾರ ನನ್ನನ್ನು ನೋಡಿದ್ದೀರಾ, ಆಟ ಆಡೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಸೊ ಹಾಗಾಗಿ ನಾನು ಸ್ಟ್ರಾಂಗಾ ವೀಕಾ ಅನ್ನೋ ಕನ್ಫ್ಯೂಷನಲ್ಲಿ ನೀವು ಕೂಡ ಇರ್ತೀರ. ಬಟ್ ಒಂದು ಮಾತ್ರ ಹೇಳಬಲ್ಲೆ, ನನ್ನನ್ನು ವೀಕ್ ಅಂತ ನೀವು ಅಂದ್ಕೊಂಡಿರಲ್ಲ, ನಾನೂ ಅಲ್ಲ. ಇನ್ನೊಂದು ಅವಕಾಶ ಸಿಕ್ಕರೆ ಅಥವಾ ಜೀವನದ ಇನ್ನೊಂದು ಅವಕಾಶದಲ್ಲಿ ಮತ್ತೆ ಅಶ್ವಿನಿಯಾಗೆ ನಿಮ್ಮ ಎದುರಿಗೆ ಬರ್ತೀನಿ. ಬಟ್ ಈಗ ತೋರಿಸಿದಂಥ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ದೀಪಾವಳಿ. ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ದೀರಾ. ಧನ್ಯವಾದಗಳು. ಆದಷ್ಟು ಬೇಗ ಒಂದೊಳ್ಳೆ ಪ್ರಾಜೆಕ್ಟ್ ಮೂಲಕ ತೆರೆ ಮೇಲೆ ಕಾಣಿಸ್ಕೊಳ್ಳಿ ಅಂತ ನಮ್ಮ ಕಡೆಯಿಂದ ಹಾರೈಸ್ತೀವಿ. ಥ್ಯಾಂಕ್ ಯು ಭಟ್ರೆ, ನಿಮಗೂ ಕೂಡ ತುಂಬ ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಸ್, ಇದಾಗಿತ್ತು ಬಿಗ್ ಬಾಸ್ ಕನ್ನಡ ಸೀಸನ್ 12 ಸ್ಪರ್ಧಿ ಅಶ್ವಿನಿ ಎಸ್.ಎನ್ ಅವರ ಮಾತುಗಳು. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.